2019 ಕಾಯ್ದೆಯ ಮುಖಾಂತರ ಖಾಸಗಿ ಕಂಪನಿಗಳಲ್ಲಿ ಹೂಡಿಕೆ ಮತ್ತು ಠೇವಣಿ ಮಾಡದ ಗ್ರಾಹಕರ ಮರು ಹಣ ಪಾವತಿಗಾಗಿ ಆಗ್ರಹಿಸಿ ವಂಚನೆ ಸಂತ್ರಸ್ತರ ಠೇವಣಿದಾರರ ಕುಟುಂಬ ಜಿಲ್ಲಾ ಸಮಿತಿ ನಡೆಸುತ್ತಿರುವ ರಾಷ್ಟ್ರವ್ಯಾಪಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ 10ನೇ ದಿನಕ್ಕೆ ಕಾಲಿಟ್ಟಿದೆ. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿ ಪಾವತಿ ಖಾತ್ರಿ ಹಕ್ಕುಗಳ ಕಾನೂನು ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ 2019 ಕಾಯ್ದೆಯ ಪ್ರತಿಯೊಬ್ಬ ವಂಚನೆಗೊಳಗಾದ ಹೂಡಿಕೆದಾರರ ಠೇವಣಿಯ 2 ರಿಂದ 3 ಪಟ್ಟು ತಕ್ಷಣವೇ ಪಾವತಿಸಿ ನಿರುದ್ಯೋಗಿ ಮುಕ್ತ ಏಜೆಂಟರಿಗೆ ಭದ್ರತೆ, ಗೌರವ ಉದ್ಯೋಗ ಮತ್ತು ಪುನರ್ವಸತಿ ಹಕ್ಕನ್ನು ನೀಡಬೇಕು ಎಂದು ಸಂಘದ ಜಿಲ್ಲಾ ಉಪಾಧ್ಯಕ್ಷ ವಿಜಯಕುಮಾರ್ ಶೆಟ್ಟಿ ಆಗ್ರಹಿಸಿದರು. ಇವತ್ತಿನ ದಿವಸ ಸುಮಾರು ರಾಷ್ಟ್ರವ್ಯಾಪಿ 9ನೇ ದಿನದಂದು ನಿರಂತರವಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಡೆಯಲಿದ್ದು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಇಲ್ಲಿವರೆಗೂ ನಿರಂತರವಾಗಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಇವತ್ತು ಏನು ಖಾಸಗಿ ಕಂಪನಿಗಳಲ್ಲಿ ಕೂಲಿ ಕಾರ್ಮಿಕರು, ಬಡವರು, ರೈತರು, ಮಹಿಳೆಯರು ಏನು ಖಾಸಗಿ ಕಂಪನಿಗಳಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಲಿಮಿಟೆಡ್ ಆಗಿರ್ಬೋದು, ಇಂಡಿಯಾ ಲಿಮಿಟೆಡ್ ಆಗಿರ್ಬೋದು, ಕೆಲವು ಕೋಆಪರೇಟಿವ್ ಸೊಸೈಟಿಗಳಾಗಿರ್ಬೋದು, ಇದರ ಹಣ ಹೂಡಿಕೆ ಮಾಡಿಕೊಂಡು ಸುಮಾರು ವರ್ಷಗಳ ಕಂಪನಿಗಳು ಹಣ ಮರುಪಾವತಿ ಮಾಡಿ 2014 ಮತ್ತು 15ನೇ ಸಾಲಿನೇನಪ್ಪ ಅಂದ್ರೆ ಸೆಬಿ ಗೌರ್ಮೆಂಟ್ ಏನಪ್ಪ ಬಂದ್ ಮಾಡಿದ ತಕ್ಷಣ ಹಲವಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿರತಕ್ಕಂಥ ಘಟನೆಗಳೇನಪ್ಪ ಅಂದರೆ ಇವತ್ತಾಗಿವೆ. ಇಡೀ ಭಾರತ ದೇಶದಾದ್ಯಂತ ತೆಗೆದುಕೊಂಡಿದೆ. ಅದರ ಸುಮಾರು 50 ರಿಂದ 60 ಸಾವಿರ ಕೋಟಿ ಏನಪ್ಪ ಈ ಜನಸಂಖ್ಯೆ ಇವತ್ತು ಹಣ ಕಳೆದುಕೊಂಡಿರ್ತಕ್ಕಂಥವ್ರು ಖಾಸಗಿ ಕಂಪ್ನಿಯಲ್ಲಿ ಹಾಕಿ ಈ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 5 ಲಕ್ಷ ಜನ ಏನಪ್ಪ ಅಂದರೆ ಇವತ್ತು ಖಾಸಗಿ ಕಂಪ್ನಿಗಳಲ್ಲಿ ಹಾಕಿ ಹಣದ ಕಳೆದುಕೊಂಡಿರ್ತಕ್ಕಂಥವ್ರು ಇದ್ದಾರೆ. ಅದಕ್ಕಾಗಿ ಏನಪ್ಪ ಅಂದ್ರೆ ಇಡೀ ದೇಶದಾದ್ಯಂತ ಇವತ್ತು ಸುಮಾರು 400 ಜಿಲ್ಲೆಗಳಲ್ಲಿ ಏನಪ್ಪ ಅಂದ್ರೆ ಇವತ್ತು ಒಂದು ಖಾಸಗಿ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡಿರ್ತಕ್ಕಂಥವ್ರಿಗೆ ಹಣ ಮರುಪಾವತಿಗಾಗಿ ಏನಪ್ಪ ಅಂದ್ರೆ ಇವತ್ತು ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಇದು ಯಾವ ನಿಟ್ಟಿನಲ್ಲಪ್ಪ ಅಂದ್ರೆ ಸುಮಾರು ಬರ್ಡ್ಸ್ ಆ್ಯಕ್ಟ್ ಅಂತಕ್ಕಂಥ ಅನಿಯಂತ್ರಿತ ಠೇವಣಿ ನಿಷೇಧ ಕಾಯ್ದೆ ಕೇಂದ್ರ ಸರ್ಕಾರ 2019ರಲ್ಲಿ ಜಾರಿ ಮಾಡಿತ್ತು. ಆ ಅಡಿಯೊಳಗೆ ಏನಪ್ಪ ಅಂದ್ರೆ ಇವತ್ತು ನಾವು ಈಗಾಗಲೇ ಕಲಬುರಗಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ತಾಲೂಕಿನ ತಹಸೀಲ್ ಕಚೇರಿಗಳಲ್ಲಿ ಏನಪ್ಪ ಅಂದ್ರೆ ನಾವು ಬರ್ಡ್ಸ್ ಕಾಯ್ದೆ ಅಡಿಯಲ್ಲೇನಪ್ಪ ಅರ್ಜಿಗಳನ್ನು ಸಲ್ಲಿಸಿದ್ದೇವೆ ಪ್ರತಿಯೊಂದು ಗ್ರಾಹಕರು. ಆದರೂ ಕೂಡ ಇಲ್ಲಿವರೆಗೆ ನಮಗೆ ಹಣ ಮರುಪಾವತಿ ಆಗಿಲ್ಲ. ಆ ನಿಮಿತ್ತದಲ್ಲಿ ಏನಪ್ಪ ಅಂದ್ರೆ ಬರ್ಡ್ಸ್ ಆ್ಯಕ್ಟ್ ಕಾಯ್ದೆ ಏನು ಹೇಳ್ತೆ ಅಂದ್ರೆ 180 ದಿನದೊಳಗಡೆ ಏನಪ್ಪ ಅಂದ್ರೆ ಸರ್ಕಾರ ಅವರಿಗೆ ಹಣ ಮರುಪಾವತಿ ಮಾಡಬೇಕು. ಯಾವ ನಿಟ್ಟಿನಲ್ಲಿ ಅಂದ್ರೆ ಏನು ಖಾಸಗಿ ಕಂಪನಿಗಳಿಗೆ ಏನಪ್ಪ ಅಂದ್ರೆ ಬಂದ್ ಮಾಡಿದ ತಕ್ಷಣ ಅದರ ಹಣ ಆಗಿರ್ಬೋದು, ಆಸ್ತಿ ಏನಪ್ಪ ಅಂದ್ರೆ ಒಂದು ಸರ್ಕಾರದ ವಶದಲ್ಲಿದೆ. ಅದನ್ನು ತಾವು ಸರ್ಕಾರ ಮುತುವರ್ಜಿ ವಹಿಸಿ ಮುಂದೆ ಬಂದು ಅದಕ್ಕೆ ಸಕ್ಷಮ ಅಧಿಕಾರಿಗಳನ್ನು ನೇಮಕ ಮಾಡುವುದರ ಮುಖಾಂತರ ಆ ಆಸ್ತಿಗಳನ್ನೇನಪ್ಪ ತಾವು ಮುಟ್ಟುಗೋಲು ಹಾಕೊಂಡಿದ್ರಿ. ಅವೇನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.